ಜೀವನ ಪೂರ್ತಿ ಸಮಸ್ಯೆಗಳನ್ನೇ ತುಂಬಿಕೊಂಡು ಕಂಗಾಲಾಗಿದ್ದೀರಾ? ಹಾಗಿದ್ದರೆ ಈ ಕಥೆಯನ್ನೊಮ್ಮೆ ನೋಡಿ. ಬೆಂಗಳೂರು ಹೊರವಲಯದ ಒಂದು ಸರ್ಕಾರಿ ಶಾಲೆಯಲ್ಲಿ ಪ್ರತಿದಿನ ಕಿಟಕಿಯ ಹತ್ತಿರ ಒಬ್ಬ ಹುಡುಗಿ ಒಬ್ಬಳೇ ಕುಳಿತಿರುತ್ತಿದ್ದಳು. ಅವಳು ಹೆಚ್ಚು ಮಾತನಾಡುತ್ತಿರಲಿಲ್ಲ, ನಗುವುದು ಕಡಿಮೆ. ಆದರೆ ಪ್ರತಿದಿನ ಅವಳು ಶಾಲೆಯ ಗೇಟಿನ ಕಡೆ ಮಾತ್ರ ನೋಡುತ್ತಿರುತ್ತಿದ್ದಳು, ಯಾರನ್ನೋ ಕಾಯುತ್ತಿರುವಂತೆ. ಆ ಹುಡುಗಿಯ ಹೆಸರು ನಂದಿನಿ. ನಂದಿನಿಯ ತಾಯಿ ಕಳೆದ 2 ವರ್ಷಗಳಿಂದ ಅಸ್ವಸ್ಥಳಾಗಿದ್ದಳು. ಪ್ರತಿ ಬೆಳಿಗ್ಗೆ ಶಿವಣ್ಣ ತನ್ನ ಹಳೆಯ ಆಟೋ ಸ್ಟಾರ್ಟ್ ಮಾಡೋದಕ್ಕೆ 3 ಬಾರಿ ಪ್ರಯತ್ನ ಮಾಡುತ್ತಿದ್ದ. ಆಟೋ ಹಳೆಯದಾಗಿತ್ತು. ಶಿವಣ್ಣ ತುಂಬಾ ಮಾತನಾಡೋ ವ್ಯಕ್ತಿಯಲ್ಲ, ಆದರೆ ಮಗಳಿಗಾಗಿ ಮಾತ್ರ ಅವನು ಯಾವ ನೋವನ್ನು ಮುಖದಲ್ಲಿ ತೋರಿಸೋದಿಲ್ಲ. ಅವಳ ತಂದೆ ಸಣ್ಣ ಆಟೋ ಚಾಲಕ. ದಿನಪೂರ್ತಿ ದುಡಿದರೂ ಮನೆಯ ಖರ್ಚು ಮತ್ತು ಆಸ್ಪತ್ರೆ ಬಿಲ್ ಸಾಕಾಗುತ್ತಿರಲಿಲ್ಲ. ಪ್ರತಿ ಬೆಳಗ್ಗೆ ಶಾಲೆಗೆ ಹೋಗುವ ಮೊದಲು ನಂದಿನಿ ಆಸ್ಪತ್ರೆಗೆ ಹೋಗಿ ತಾಯಿಗೆ ಊಟ ತಿನ್ನಿಸಿ ಬರುತ್ತಿದ್ದಳು. ಲಲಿತಾ ಯಾವಾಗಲೂ ನಗಲು ಪ್ರಯತ್ನಿಸುತ್ತಿದ್ದಳು. ನಾನು ಬೇಗ ಗುಣವಾಗ್ತೀನಿ, ನೀನು ಓದಿನ ಮೇಲೆ ಗಮನ ಕೊಡು ಅಂತ ಮಗಳ ತಲೆ ತಟ್ಟುತ್ತಿದ್ದಳು. ಆದರೆ ನಂದಿನಿಗೆ ಗೊತ್ತಿತ್ತು, ಅವಳ ತಾಯಿಯ ಧ್ವನಿ ದಿನೇ ದಿನೇ ದುರ್ಬಲವಾಗುತ್ತಿತ್ತು. ಆಮೇಲೆ ಶಾಲೆ, ಸಂಜೆ ಮತ್ತೆ ಆಸ್ಪತ್ರೆ, ರಾತ್ರಿ ಮನೆಗೆ ಒಂದು ಓದು. ನಿದ್ರೆ ಕೇವಲ ಕೆಲವು ಗಂಟೆಗಳು. ಆದರೂ ಯಾರ ಮುಂದೆಯೂ ಅವಳು ಅಳಲಿಲ್ಲ. ಶಾಲೆಯಲ್ಲಿ ಎಲ್ಲ ಮಕ್ಕಳು ಸ್ನೇಹಿತರ ಜೊತೆ ಮಾತನಾಡುತ್ತಿದ್ದರು. ಮೇಘನಾ ಮಾತ್ರ ಕೆಲವೊಮ್ಮೆ ನಂದಿನಿಯನ್ನು ಗಮನಿಸುತ್ತಿದ್ದಳು. ಮೇಘನಾ ಕ್ಲಾಸ್ನಲ್ಲಿ ತುಂಬ ಮಾತನಾಡುವ ಹುಡುಗಿ, ಎಲ್ಲರ ಜೊತೆ ಬೆರೆಯುತ್ತಿದ್ದಳು. ಆದರೆ ನಂದಿನಿ ಮಾತ್ರ ಯಾವಾಗಲೂ ಒಬ್ಬಳೇ ಇರೋದನ್ನು ನೋಡಿ ಅವಳಿಗೆ ಆಶ್ಚರ್ಯವಾಗುತ್ತಿತ್ತು. ಪ್ರತಿದಿನ ಕಿಟಕಿಯ ಹೊರಗೆ ನೋಡುತ್ತಾ ಮೌನವಾಗಿ ಕುಳಿತಿದ್ದ ನಂದಿನಿ ಅವಳಿಗೆ ವಿಚಿತ್ರವಾಗಿ ಕಾಣುತ್ತಿದ್ದಳು. ಆದರೆ ನಂದಿನಿ ಮಾತ್ರ ಕಿಟಕಿಯ ಹತ್ತಿರ ಕುಳಿತು ಹೊರಗಡೆ ನೋಡುತ್ತಿರುತ್ತಿದ್ದಳು. ಯಾಕಂದರೆ ಪ್ರತಿ ಬಾರಿ ಆಂಬ್ಯುಲೆನ್ಸ್ ಸೈರನ್ ಕೇಳಿದಾಗ ಅವಳ ಹೃದಯ ನಿಲ್ಲುವಂತಾಗುತ್ತಿತ್ತು. ಅಮ್ಮನಿಗೆ ಏನಾದರೂ ಆಯಿತೆ? ಆ ಭಯದ ಜೊತೆ ಅವಳು ಪ್ರತಿದಿನ ಬದುಕುತ್ತಿದ್ದಳು. ಶಿಕ್ಷಕರು ಅವಳನ್ನು ಗಮನಿಸತೊಡಗಿದರು. ಅವರಿಗನಿಸಿತು, ಈ ಹುಡುಗಿಗೆ ಓದಿನಲ್ಲಿ ಆಸಕ್ತಿಯೇ ಇಲ್ಲ. ಆದರೆ ಸತ್ಯ ಬೇರೆಯಾಗಿತ್ತು. ಅವಳು ಪ್ರತಿದಿನ ಬದುಕನ್ನು ಎದುರಿಸುತ್ತಿದ್ದಳು. ಒಂದು ಸಂಜೆ ತೀವ್ರ ಮಳೆಯಾಗುತ್ತಿತ್ತು. ನಂದಿನಿಯ ತಂದೆ ಆಟೋ ಅಪಘಾತಕ್ಕೀಡಾಯಿತು. ಆ ದಿನದಿಂದ ಮನೆಯ ಆದಾಯವೂ ನಿಂತು ಹೋಯಿತು. ಆಸ್ಪತ್ರೆಯ ಬಿಲ್ ಹೆಚ್ಚಾಗುತ್ತಿತ್ತು. ಮನೆಯಲ್ಲಿದ್ದ ಚಿನ್ನ, ಸೇವಿಂಗ್ಸ್ ಎಲ್ಲವೂ ಮುಗಿದು ಹೋಯಿತು. ಆ ರಾತ್ರಿ ನಂದಿನಿ ಮೊದಲ ಬಾರಿಗೆ ಹೆದರಿದಳು, ನಾನು ಓದನ್ನು ಬಿಡಬೇಕಾ? ಆದರೆ ಅದೇ ರಾತ್ರಿ ಅವಳು ಆಸ್ಪತ್ರೆಯ ಹೊರಗೆ ಕುಳಿತಿದ್ದಾಗ ಒಬ್ಬ ನರ್ಸ್ ನಿಧಾನವಾಗಿ ಕೇಳಿದಳು, ನಿನ್ನ ಅಮ್ಮನ ಬಿಲ್ ಇನ್ನೂ ಪಾವತಿಯಾಗಿಲ್ಲ. ನಾಳೆಯೊಳಗೆ ಹಣ ಕೊಡದಿದ್ದರೆ ಚಿಕಿತ್ಸೆ ನಿಲ್ಲಿಸಬೇಕಾಗಬಹುದು. ಆ ಮಾತು ಕೇಳಿದ ಕ್ಷಣ ನಂದಿನಿಯ ಕೈಗಳು ನಡುಗಿದವು. ಆ ರಾತ್ರಿ ಅವಳು ಮಳೆಯಲ್ಲೇ ನಿಂತುಕೊಂಡೇ ಎತ್ತಳು. ಮನೆಗೆ ಬಂದ ಮೇಲೆ ಈ ವಿಚಾರದ ಬಗ್ಗೆ ತನ್ನ ಅಪ್ಪನಿಗೆ ಹೇಳಲಿಲ್ಲ, ಏಕೆಂದರೆ ಈಗಾಗಲೇ ಅವನು ಅಸಹಾಯಕನಾಗಿದ್ದ. ಆಸ್ಪತ್ರೆಯ ಮುಂದೆ ಒಂದು ಪುಸ್ತಕದ ಅಂಗಡಿ ಇತ್ತು. ಆ ಪುಸ್ತಕದ ಅಂಗಡಿ ತುಂಬಾ ಹಳೆಯದು. ಗೋಡೆಗಳ ಮೇಲೆ ಹಳದಿ ಬಣ್ಣ ಉದುರುತ್ತಿತ್ತು. ಹಳೆಯ ಪುಸ್ತಕಗಳ ವಾಸನೆ ಎಲ್ಲೆಡೆ ಹರಡಿತ್ತು. ಆ ಅಂಗಡಿಯ ಮಾಲೀಕ ರಾಘವೇಂದ್ರ ಅಂಕಲ್. ಆ ಪುಸ್ತಕದ ಅಂಗಡಿ ಆಸ್ಪತ್ರೆಯ ಮುಂದೆ ಇದ್ದದ್ದರಿಂದ ನಂದಿನಿ ಅಲ್ಲೇ ಕೆಲಸಕ್ಕೆ ಸೇರಿದಳು. ಸಂಜೆ 5ರಿಂದ ರಾತ್ರಿ 10ರವರೆಗೆ ಹಳೆಯ ಪುಸ್ತಕಗಳನ್ನು ಜೋಡಿಸುವುದು, ಧೂಳು ತೊಳೆಯುವುದು, ಗ್ರಾಹಕರಿಗೆ ಪುಸ್ತಕ ಕೊಡುವುದು. ಅಂಗಡಿಯ ಮಾಲೀಕರಿಗೆ ನಂದಿನಿಯ ಮೌನ ತುಂಬ ಬೇಗ ಅರ್ಥವಾಯಿತು. ಒಂದು ದಿನ ಅಂಗಡಿ ಮುಚ್ಚುವ ಸಮಯದಲ್ಲಿ ರಾಘವೇಂದ್ರ ಅಂಕಲ್ ಹಳೆಯ ರೇಡಿಯೋ ಆಫ್ ಮಾಡಿ ನಿಧಾನವಾಗಿ ಕೇಳಿದರು, ನಿನ್ನ ವಯಸ್ಸಿನಲ್ಲಿ ಮಕ್ಕಳು ಕನಸು ನೋಡುತ್ತಾರೆ, ನೀನು ಮಾತ್ರ ಯಾಕೆ ಇಷ್ಟು ದಣಿದ ಕಣ್ಣಿನಲ್ಲಿ ಬದುಕನ್ನು ನೋಡುತ್ತೀಯಾ? ನಂದಿನಿ ಕೆಲ ಕ್ಷಣ ಮೌನವಾಗಿದ್ದಳು. ನಂತರ ಮೊದಲ ಬಾರಿಗೆ ಮಾತನಾಡಿದಳು, ಕೆಲವೊಮ್ಮೆ ಸರ್, ಕನಸನ್ನು ನೋಡೋದಕ್ಕೂ ಹಣ ಬೇಕು ಎನಿಸುತ್ತದೆ. ಆ ಮಾತು ಕೇಳಿದ ರಾಘವೇಂದ್ರ ಅಂಕಲ್ ಕೆಲ ಕ್ಷಣ ಏನು ಮಾತನಾಡಲಿಲ್ಲ. ಆಮೇಲೆ ನಿಧಾನವಾಗಿ ನಕ್ಕರು. ನಾನು ಕೂಡ ಒಂದು ಕಾಲದಲ್ಲಿ ಅದೇ ಅಂದುಕೊಂಡಿದ್ದೆ. ಆದರೆ ಬದುಕು ಒಂದು ವಿಷಯ ಕಲಿಸಿತು. ಬಡವರಿಗೆ ಅವಕಾಶ ತಡವಾಗಿ ಸಿಗಬಹುದು, ಆದರೆ ಸಿಕ್ಕ ಮೇಲೆ ಅವರು ನಿಲ್ಲೋದಿಲ್ಲ. ನಂತರ ನಂದಿನಿ ಅವಳ ಕಥೆಯನ್ನು ರಾಘವೇಂದ್ರ ಅಂಕಲ್ಗೆ ಹೇಳಿದಳು. ಅವರು ಪ್ರತಿದಿನ ಒಂದು ಪುಸ್ತಕ ಮನೆಗೆ ತೆಗೆದುಕೊಂಡು ಹೋಗುವೆಂದರು. ಮೊದಲಿಗೆ ನಂದಿನಿಗೆ ಸಮಯವಿರಲಿಲ್ಲ. ಆದರೆ ನಿಧಾನವಾಗಿ ಪುಸ್ತಕಗಳು ಅವಳಿಗೆ ಭಯ ಮರೆಸಿದವು. ಅವಳು ಓದಿದಳು. ವೈದ್ಯರ ಕಥೆಗಳು, ಸಾಮಾನ್ಯ ಜನರ ಹೋರಾಟ, ಜೀವನ ಬದಲಿಸಿದ ಮಹಿಳೆಯರು, ಬಡತನವನ್ನು ಗೆದ್ದವರ ಬದುಕು. ಆಗ ಅವಳಿಗೆ ಒಂದು ಕನಸು ಹುಟ್ಟಿತು, ಒಂದು ದಿನ ನಾನು ಡಾಕ್ಟರ್ ಆಗಬೇಕು. ಆದರೆ ಜೀವನ ಮತ್ತೆ ಅವಳನ್ನು ಪರೀಕ್ಷಿಸಿತು. ಒಂದು ದಿನ ಶಾಲಾ ಫೀಸ್ ಕೊಡದ ಕಾರಣ ಪ್ರಿನ್ಸಿಪಲ್ ಅವಳನ್ನು ಕ್ಲಾಸ್ನ ಹೊರಗೆ ನಿಲ್ಲಿಸಿದರು. ಎಲ್ಲ ಮಕ್ಕಳು ಅವಳನ್ನೇ ನೋಡುತ್ತಿದ್ದರು, ಕೆಲವರು ನಗುತ್ತಿದ್ದರು. ಆ ಸಮಯದಲ್ಲಿ ಮೇಘನಾ ಮೊದಲ ಬಾರಿಗೆ ನಂದಿನಿಯ ಬಳಿ ಬಂದು ಮೌನವಾಗಿ ಅವಳ ಜೊತೆ ನಿಂತಳು. ಸ್ವಲ್ಪ ಸಮಯದ ನಂತರ ಅವಳು ನಿಧಾನವಾಗಿ ಕೇಳಿದಳು, ನೀನು ಯಾವಾಗಲೂ ಒಬ್ಬಳೇ ಏಕೆ ಇರುತ್ತೀಯಾ? ನಂದಿನಿ ನಗಲು ಪ್ರಯತ್ನಿಸಿದಳು. ಒಬ್ಬಳೇ ಇರೋದು ಅಭ್ಯಾಸವಾಗಿ ಬಿಟ್ಟಿದೆ ಎಂದಳು. ಅಭ್ಯಾಸ ಅಂದರೆ ಬದಲಾಯಿಸೋಕ್ಕಾಗೋದಿಲ್ಲ ಅಂತಲ್ಲ,
ಆ ದಿನದಿಂದ ಅವಳು ಪ್ರತಿದಿನ ನಂದಿನಿಯ ಪಕ್ಕದಲ್ಲಿ ಕುಳಿತುಕೊಳ್ಳತೊಡಗಿದಳು. ಏನು ಮಾತನಾಡಲಿಲ್ಲ. ಆದರೆ ಆ ದಿನ ನಂದಿನಿಗೆ ಮೊದಲ ಸ್ನೇಹಿತೆ ಸಿಕ್ಕ ಅನುಭವವಾಯಿತು. ಅದೇ ಸಂಜೆ ಪುಸ್ತಕ ಅಂಗಡಿ ಮಾಲೀಕ ಮೌನವಾಗಿ ಒಂದು ಲಕೋಟೆ ಕೊಟ್ಟರು. ಅದರೊಳಗೆ ಫೀಸ್ ಹಣ ಇತ್ತು. ನಂದಿನಿ ಅಚ್ಚರಿಯಿಂದ ನೋಡಿದಳು. ಆ ವೃದ್ಧರು ಕೇವಲ ಒಂದು ಮಾತು ಹೇಳಿದರು: ಒಳ್ಳೆಯ ವಿದ್ಯಾರ್ಥಿಗಳು ಓದನ್ನು ಹಣದ ಕಾರಣಕ್ಕೆ ನಿಲ್ಲಿಸಬಾರದು. ಆ ರಾತ್ರಿ ನಂದಿನಿ ಮೊದಲ ಬಾರಿಗೆ ಭರವಸೆಯಿಂದ ಹತ್ತಳು. 12ನೇ ತರಗತಿ ಬೋರ್ಡ್ ಪರೀಕ್ಷೆ ಹತ್ತಿರ ಬಂತು. ಆದರೆ ಅದೇ ಸಮಯದಲ್ಲಿ ಅವಳ ತಾಯಿಯ ಆರೋಗ್ಯ ಮತ್ತೆ ಕೆಟ್ಟಿತು. ಪರೀಕ್ಷೆ ಹಿಂದಿನ ರಾತ್ರಿ ನಂದಿನಿ ಆಸ್ಪತ್ರೆಯಲ್ಲೇ ಕುಳಿತು ಓದುತ್ತಿದ್ದಳು. ಕಣ್ಣುಗಳಲ್ಲಿ ನಿದ್ರೆ ಇಲ್ಲ, ಮನಸ್ಸಿನಲ್ಲಿ ಭಯ ಮಾತ್ರ. ಆದರೂ ಬೆಳಿಗ್ಗೆ ಅವಳು ಪರೀಕ್ಷೆ ಬರೆಯಲು ಹೋದಳು. ಫಲಿತಾಂಶದ ದಿನ ನಂದಿನಿ ರಾಜ್ಯದಲ್ಲೇ ಟಾಪ್ 10ರಲ್ಲಿ ಬಂದಳು. ಸಂಪೂರ್ಣ ಶಾಲೆ ಆಶ್ಚರ್ಯಪಟ್ಟಿತು. ಒಮ್ಮೆ ಕಿಟಕಿಯ ಹೊರಗೆ ನೋಡುತ್ತಿದ್ದಾಳೆ ಎಂದು ಟೀಕಿಸುತ್ತಿದ್ದ ಶಿಕ್ಷಕರು ಕೂಡ ಮೌನರಾದರು. ಆ ದಿನ ನಂದಿನಿ ಆಸ್ಪತ್ರೆಗೆ ಓಡಿ ಹೋದಳು. ಆದರೆ ವಾರ್ಡ್ ಖಾಲಿ ಇತ್ತು. ಅವಳ ಹೃದಯ ಬಡಿತ ಜೋರಾಗಿ ಹೊಡೆಯತೊಡಗಿತು. ಕೆಲ ಕ್ಷಣಗಳ ನಂತರ ಒಬ್ಬ ನರ್ಸ್ ನಗುತ್ತಾ ಹೇಳಿದಳು: ಭಯ ಪಡಬೇಡ, ನಿನ್ನ ಅಮ್ಮನನ್ನು ಇಂದು ಡಿಸ್ಚಾರ್ಜ್ ಮಾಡಿದ್ದಾರೆ. ನಂದಿನಿ ಓಡುತ್ತಾ ಹೊರಗೆ ಬಂದಳು. ಆಸ್ಪತ್ರೆಯ ಹೊರಗೆ ಅವಳ ತಾಯಿ ವೀಲ್ಚೇರ್ನಲ್ಲಿ ಕುಳಿತು ಅವಳನ್ನು ಕಾಯುತ್ತಿದ್ದರು. ಅವಳ ತಾಯಿ ನಿಧಾನವಾಗಿ ಕೇಳಿದರು: ಫಲಿತಾಂಶ ಏನಾಯಿತು? ನಂದಿನಿ ಅತ್ತಳು. ಆದರೆ ಆ ದಿನದ ಕಣ್ಣೀರು ದುಃಖದಿಂದಲ್ಲ. ವರ್ಷಗಳ ನಂತರ ಮೊದಲ ಬಾರಿಗೆ ಅವಳಿಗೆ ಭಯ ಕಡಿಮೆಯಾದಂತೆ ಅನುಭವವಾಯಿತು. ಆ ಸಂಜೆ ರಾಘವೇಂದ್ರ ಅಂಕಲ್ ತಮ್ಮ ಅಂಗಡಿಯ ಹೊರಗೆ ಕುಳಿತುಕೊಂಡು ದೂರದಿಂದ ನಂದಿನಿಯನ್ನು ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಹೆಮ್ಮೆ ಕಾಣುತ್ತಿತ್ತು. ಯಾಕಂದರೆ ಒಮ್ಮೆ ತಮ್ಮ ಮಗನಿಗೆ ಕೊಡಲಾಗದ ಭವಿಷ್ಯವನ್ನು ಇಂದು ಇನ್ನೊಬ್ಬ ಹುಡುಗಿಯ ಬದುಕಿನಲ್ಲಿ ಕಾಣುತ್ತಿದ್ದರು. ಮೇಘನ ಆಸ್ಪತ್ರೆಯ ಹೊರಗೆ ನಿಂತು ನಗುತ್ತಾ ಹೇಳಿದಳು: ಇನ್ನು ಕಿಟಕಿಯ ಹೊರಗೆ ನೋಡುತ್ತೀಯಾ? ನಂದಿನಿ ಮೃದುವಾಗಿ ನಕ್ಕಳು. ಈಗ ಭಯಕ್ಕಾಗಿ ಅಲ್ಲ, ಕನಸುಗಳಿಗಾಗಿ. ನಂದಿನಿಗೆ MBBS ಸೀಟ್ ಕೂಡ ಸಿಕ್ಕಿತು. ಕೊನೆಗೆ ಒಂದು ದಿನ ಡಾಕ್ಟರ್ ಕೂಡ ಆದಳು. ಇದರಿಂದ ನಾವು ಕಲಿಯಬೇಕಾದದ್ದು ಏನೆಂದರೆ, ಜೀವನ ಸುತ್ತ ಸಮಸ್ಯೆಗಳು ತುಂಬಿಕೊಂಡಾಗ ಆ ಸಮಸ್ಯೆಗಳಿಗೆ ಬೆಲೆ ಕೊಡದೆ ಅದರಿಂದ ಹೊರಬರುವ ದಾರಿಯ ಕಡೆ ನಮ್ಮ ಪ್ರಯತ್ನವಿದ್ದರೆ ಒಂದು ದಿನ ನಂದಿನಿ ಹಾಗೆ ನಮ್ಮ ಜೀವನವು ಬದಲಾಗಬಹುದು.